ರಾತ್ರಿ ಧರಣಿ ಹಮ್ಮಿಕೊಂಡಿರೋ ಉದ್ದೇಶ ಏನು? ಸರ್ಕಾರಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಈ ದಿನ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘ AUTUC ವತಿಯಿಂದ ರಾಜ್ಯ ಮಟ್ಟದಲ್ಲಿ ಆಶಾ ಕಾರ್ಯಕರ್ತೆಯರ ಬೃಹತ್ ಪ್ರತಿಭಟನೆಯನ್ನು ಇವತ್ತು ಮತ್ತು ನಾಳೆ ಅಹೋರಾತ್ರಿ ಹೋರಾಟನ ಹಮ್ಮಿಕೊಂಡಿದ್ದೀವಿ. ನಾವು ಈಗಾಗಲೇ ಬೃಹತ್ ಸಂಖ್ಯೆಯಲ್ಲಿ ಸೇರಿರುವಂಥ ಆಶಾ ಕಾರ್ಯಕರ್ತೆಯರನ್ನ ನೋಡಿದ್ರೇ ಅರ್ಥ ಆಗುತ್ತೆ ಇವರ ಒಂದು ಸಮಸ್ಯೆಗಳು ಎಷ್ಟು ಗಂಭೀರ ಆಗಿದ್ದಾವೆ ಅಂಥೇಳಿ. ನಾವಿವತ್ತು ಎತ್ತಿರುವಂಥ ಪ್ರಮುಖವಾದಂಥ ಬೇಡಿಕೆ ಅಂತಂದರೆ ಆಶಾಗಳಿಗೆ ದುಡಿದಷ್ಟು ಹಣ ಬರ್ತಾ ಇಲ್ಲ. ಒಂದು ವೇತನ ಮಾದರಿ ಮಾಡಿದ್ದಾರೆ, ಒಂದು ಆನ್ಲೈನಲ್ಲಿ ವೇತನ ನೀಡುವಂಥದ್ದು ಅದು ಕೇಂದ್ರ ಸರ್ಕಾರದ ಪೋರ್ಟಲ್ಗೆ ಲಿಂಕ್ ಮಾಡಿದ್ದಾರೆ. ನಾವು ತಿಂಗಳಲ್ಲಿ 7,000 ರೂಪಾಯಿಯಷ್ಟು ಕೆಲಸ ಮಾಡಿದರೆ ಕೈಗೆ ಬರ್ತಿರೋದು 3,500-4,000 ರೂಪಾಯಿ. ಎಲ್ಲಿಗೆ ಹೋಗ್ತಾ ಇದೆ ಇನ್ನು ಉಳಿದಂಥ ಹಣ ಅಂತ ಇವತ್ತು ಪ್ರಶ್ನೆ ಮಾಡೋಕ್ಕೆ ಬಂದಿದ್ದೀವಿ. ನಮಗೆ ದುಡಿದಿರೋ ಹಣ ಕೊಡಿ ಸ್ವಾಮಿ ಅಂತ ಕೇಳೋದಕ್ಕೆ ಬಂದಿದ್ದೀವಿ. 8 ವರ್ಷದಿಂದ ಈ ಅನ್ಯಾಯ ನಡೀತಾ ಇದೆ, ವಂಚನೆ ನಡೀತಾ ಇದೆ, ಇದನ್ನು ಸರಿಪಡಿಸಿ ಅಂತ ಕೇಳ್ತಿದ್ದೀವಿ. 8 ವರ್ಷದಲ್ಲಿ ರಾಜ್ಯದಲ್ಲಿ 3 ಸರ್ಕಾರಗಳು ಬಂದೋಗಿದ್ದಾವೆ. ಕಾಂಗ್ರೆಸ್, BJP, JDS ನೇತೃತ್ವದ ಸರ್ಕಾರಗಳು 3 ಬಂದಿದ್ದಾವೆ. ನೀವು ಹಲವಾರು ಬಾರಿ ಗಮನಿಸಿರ್ತೀರಾ, ಆಗಾಗ ಬೆಂಗಳೂರು ಗುಲಾಬಿ ಹೊಳೆ ಹರಿಯುತ್ತೆ. ಇವ್ರು ಯಾರು ಕೂಡ ಸರಿಯಾದಂಥ ಕ್ರಮ ಕೈಗೊಳ್ಳಲಿ ಒಂದು ದಿಟ್ಟ ನಿರ್ಧಾರ ತಗೊಂಡಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಪ್ರತಿ ಬಾರಿ ಬಂದಾಗಲೂ ಕೂಡ ಮೂಗಿಗೆ ತುಪ್ಪ ಸಾವಿರ ಅಂತ ಕೆಲಸ ಮಾಡ್ತಾರೆ, ಅಥವಾ ಏನೋ ಒಂದು ತಾತ್ಕಾಲಿಕವಾಗಿ ಪರಿಹಾರ ನೀಡಿಬಿಟ್ಟು ನಮ್ಮನ್ನು ಕೆಲಸಕ್ಕೆ ದೂಡ್ತಾ ಇದ್ದಾರೆ. ಇದನ್ನು ನಾವು ಖಂಡಿಸ್ತಾ ಇದ್ದೀವಿ. ದುಡಿದಷ್ಟು ಹಣ ಕೊಡಬೇಕಂತ ಆಗ್ರಹ ಮಾಡ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಇವರು ದುಡಿಯೋ ಅಂಥ ಒಂದು ಹಣ ಏನಿದೆ, ಅವರು ಒಂದು ವೇತನ ಕನಿಷ್ಠ ಒಂದು 15,000 ರೂಪಾಯಿಯಷ್ಟು ಕೆಲಸ ಮಾಡ್ತಿದ್ದಾರೆ. 15,000 ರೂಪಾಯಿಯಷ್ಟು ಕೆಲಸ ಮಾಡಿದ್ದೇನು ಕೇಳ್ತಾ ಇದ್ದೀವಿ ಸ್ವಾಮಿ, ನಾವು ಹೆಚ್ಚು ಕೊಡಿ ಅಂತ ಕೇಳ್ತಾ ಇಲ್ಲ. ಈಗಾಗಲೇ ಒಂದು 5,000 ರೂಪಾಯಿ ರಾಜ್ಯದಿಂದ ಇದೆ, ಕೇಂದ್ರದಿಂದ ಬರ್ತಾ ಇರೋವಂಥದ್ದು ರಾಜ್ಯದ್ದು ಸೇರಿಸ್ಬಿಟ್ಟು ಒಂದು 7,000 ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಹಾಗೆಯೇ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರು ಆಶ್ವಾಸನೆ ಕೊಟ್ಟರು, ಆಶಾ ಕಾರ್ಯಕರ್ತೆಯರಿಗೆ 5,000 ಇರೋದನ್ನು 8,000 ಮಾಡ್ತೀವಿ ಅಂತ. ಇದನ್ನೆಲ್ಲ ಸೇರಿದರೆ 15,000 ರೂಪಾಯಿ ಆಗುತ್ತೆ. ನಿಮಗೆ ಯಾವುದು ಸರ್ಕಾರಕ್ಕೆ ಹೊರೆ ಅಲ್ಲ, ನೀವು ಹೇಳಿರುವಂಥ ದುಡ್ಡನ್ನು ನಾವು ಸ್ವಾಮಿ ಕೇಳ್ತಾ ಇದ್ದೀವಿ. ಹಗಲು ರಾತ್ರಿ ಕೆಲಸ ಮಾಡ್ತಾರೆ ಇವರು, ಯಾವುದೇ ಸಮಯ ಸಂದರ್ಭ ನೋಡ್ದೇನೆ ರೋಗಿಗಳ ಕೈ ಹಿಡ್ಕೊಂಡು ಹೋಗ್ತಾರೆ ಇವರು. ಕೊರೋನಾ ಅಂತ ಸಂದರ್ಭದಲ್ಲಿ ಜೀವ ಪಣಕ್ಕಿಟ್ಟು ಕೆಲಸ ಮಾಡಿದ್ದಾರೆ. ವಿಶ್ವದ ಖ್ಯಾತಿನ ಹೆಚ್ಚಿಸಿದ್ದು ಆಶಾ ಕಾರ್ಯಕರ್ತೆಯರು, ನಮ್ಮ ದೇಶದ ಆಶಾ ಕಾರ್ಯಕರ್ತೆಯರು. ವಿಶೇಷವಾಗಿ ಕರ್ನಾಟಕ ಆಶಾ ಕಾರ್ಯಕರ್ತೆಯರ ಬಗ್ಗೆ ಹೆಮ್ಮೆಯಿಂದ ಹೇಳ್ತೀನಿ ನಾನು, ಇಡೀ ದೇಶದಲ್ಲಿ ಪ್ರಶಂಸನಾ ಪತ್ರ ತಗೊಂಡಿದ್ದಾರೆ. ಸೊ ಇಂಥ ಆಶಾ ಕಾರ್ಯಕರ್ತೆಯರಿಗೆ ಇವತ್ತು ನೋಡ್ತಾ ಇರೋ ರೀತಿ ಇದು ಸರಿನಾ? ಇದು ದುಡಿದಿದ್ದನ್ನು ಕೇಳ್ತಾ ಇದ್ದೀವಿ ನಾವು. ಅನ್ಯಾಯ ಆಗ್ತಾ ಇದೆ. ಪ್ರತಿ ಬಾರಿ 3,000-4,000 ತಿಂಗಳಿಗೆ ನಾವು ಕಳ್ಕೊತೀವಿ ಅಂದರೆ ನಾವೇನು ಶ್ರೀಮಂತರ ಕೊಡೋದಕ್ಕೆ? ನಮ್ಮ ಹಣ ನಿಮಗೆ ಕಡಿಮೆ ಆಗಿದೆಯಾ? ಇದನ್ನು ನಾವು ಕೇಳ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಮಾನ್ಯ ಆರೋಗ್ಯ ಸಚಿವರು 8-9 ತಿಂಗಳಲ್ಲಿ ಅವರು ಒಂದು 5 ಸಾರಿ ಉನ್ನತ ಅಧಿಕಾರಿಗಳು ಒಂದು 5 ಸಾರಿ ಮೀಟಿಂಗ್ಗಳು ಮಾಡಿದ್ದಾರೆ. ಇದೆಲ್ಲ ಕೂಡ ಕಾಲಹರಣ ಮಾಡಿದ್ದಾರೆ, ಒಂದು ದಿಟ್ಟ ನಿರ್ಧಾರ ತಗೊಂಡಿಲ್ಲ. ಇವತ್ತು ನಾವು ಆಗ್ರಹ ಮಾಡ್ತಾ ಇದ್ದೀವಿ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಧ್ಯಪ್ರವೇಶ ಮಾಡಬೇಕು, ಈ ಸಮಸ್ಯೆನ ಬಗೆಹರಿಸಬೇಕು ಅಂತ ಕೇಳ್ತಿದ್ದೀವಿ. ದುಡಿದಂಥ ಮಹಿಳೆಯರಿಗೆ ನೀವು ಮಹಿಳಾ ಪರ ಸರ್ಕಾರ ಇದ್ದೀರಿ, ಅದನ್ನು ನಿಜವಾಗ್ಲೂ ಸಾಬೀತು ಮಾಡಿ, ನಮಗೆ ಅನ್ಯಾಯ ಆಗಿರೋದನ್ನು ಸರಿಪಡಿಸಿ ಅಂತೇಳಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಮೇಡಮ್, ಈಗ ನಿಮ್ಮ ಎಲ್ಲ ಬೇಡಿಕೆಗಳಿಗೆ ಸರ್ಕಾರ ಸ್ಪಂದಿಸ್ತಿಲ್ಲ ಅಂದರೆ ನಿಮ್ಮ ಹೋರಾಟ, ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ? ಸರ್, ಇವತ್ತು 13-14ನೇ ತಾರೀಕು 2 ದಿನ ನಾವು ಅವ್ರಿಗೆ ಸಮಯ ಕೊಟ್ಟಿದ್ದೀವಿ, ಗಡುವು ಕೊಟ್ಟಿದ್ದೀವಿ. ಈಗಾಗಲೇ ಅವ್ರು ಕರೆದಾಗೆಲ್ಲ ಹೋಗಿ ಮಾತುಕತೆ ಮಾಡಿದ್ದೀವಿ. ಈ ಸಮಸ್ಯೆ ಬಗೆಹರಿಸಿಲ್ಲ ಅಂದರೆ ಮುಂದೆ ಬಂದಿರೋಂಥ ಸಾವಿರಾರು ಆಶಾ ಕಾರ್ಯಕರ್ತೆಯರಿದ್ದಾರೆ, ಈ ಸಮಸ್ಯೆಗೆ ಕೊನೆ ಆಗಬೇಕನ್ನೋಂಥ ಒಂದು ನಿರೀಕ್ಷೆ ಇಟ್ಕೊಂಡು ಬಂದಿದ್ದಾರೆ. ಆ ಒಂದು ತೀರ್ಮಾನನ ಅವ್ರ ಸಮ್ಮುಖದಲ್ಲಿ ಯಾವ ರೀತಿ ಉನ್ನತ ಹಂತದ ಹೋರಾಟಕ್ಕೆ ಹೋಗ್ಬೇಕಂತ ನಿರ್ಣಯ ಮಾಡ್ತೀವಿ ಸರ್ ನಾವು. ನಿನ್ನೆ ಕೂಡ ಮೀಟಿಂಗ್ ಮಾಡಿದ್ದಾರೆ, ಮೌಖಿಕ 5 ನಿನ್ನೆ ಕೂಡ ಭೇಟಿ ಮಾಡಿದ್ದಾರೆ ಸರ್. ಅವರು ಸಮಯ ಕಳೆಯುವಂಥದ್ದು ಬಿಟ್ಟರೆ ನಮ್ಮ ಸಮಸ್ಯೆಯ ಆಳಕ್ಕೆ ಹೋಗ್ತಾ ಇಲ್ಲ. ಕೆಲಸ ಮಾತ್ರ ನಮ್ಮದು ಬೇಕು, ಹಗಲು ರಾತ್ರಿ ಬೇಕು. ಮೊಬೈಲ್ ಕೊಡಲ್ಲ, ಡಾಟಾ ಕೊಡಲ್ಲ, ಮೊಬೈಲ್ ಕೆಲಸ ಮಾಡಿಲ್ಲ ಅಂದರೆ ಕೆಲಸದಿಂದ ಬಿಟ್ಟೋಗಿ ಅಂತಾರೆ. 15 ವರ್ಷ ನಾವು ಜನಗಳ ಮಧ್ಯೆ ಇದ್ದು ಅವ್ರ ಮನೆ ಮಕ್ಕಳಾಗಿ ಕೆಲಸ ಮಾಡಿದ್ದೀವಿ, ಬಿಟ್ಟು ಹೋಗೋಕೆ ನಾವು ಬಂದಿರೋದು? ಇಂಥದ್ದು ನಾವು ಇವತ್ತು ಕೇಳಕ್ಕೆ ಬಂದಿದ್ದೀವಿ ಸರ್. ನ್ಯಾಯವಾಗಿ ಏನು ಕೊಡಬೇಕು ಅವರು ಕೊಡಬೇಕು ಅಂತ ನಾವು ಆಗ್ರಹ ಮಾಡ್ತೀವಿ. ಮೊಬೈಲ್ ಕೆಲಸ ಬೇಡವೇ ಬೇಡ. ಗುಲಾಬಿ ಸೀರೆ ಗುಡುಗಿದರೆ ಇನ್ಕಿಲಾಬ್ ಜಿಂದಾಬಾದ್.
ವಿಶಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.